ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಗಿಣ್ಣು ಇದೇನಿದು ಕೇಕ್ ಥರ ಕಾಣಿಸ್ತಾ ಇದೆ ಗಿಣ್ಣು ಅಂತ ಇದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ನಾನು ಕೇಕ್ ಶೇಪಲ್ಲಿ ಮಾಡಿದ್ದೀನಿ ಅಷ್ಟೇ. ಗಿಣ್ಣಿದು ತುಂಬಾ ರುಚಿಕರವಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದಂತ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದು ಅಲ್ದಿರ ಗಿಣ್ಣು ಹಾಲು ಸಿಕ್ಕಿದಾಗ ಮಿಸ್ ಮಾಡ್ದಿರ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಒಳ್ಳೆ ಪ್ರೋಟೀನ್ಯುಕ್ತ ಆಹಾರ ಅಂತ ಕೂಡ ಹೇಳ್ಬೋದು. ಇದನ್ನು ತುಂಬಾ ರುಚಿಕರವಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಇದನ್ನು ಸಿಂಪಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 2 ಗ್ಲಾಸ್ನಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಅಂದರೆ ಸ್ವಲ್ಪ ದೊಡ್ಡ ಗ್ಲಾಸ್, ಅಂದರೆ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಇದು ನಾರ್ಮಲ್ ಹಾಲು. ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು. ಆದಷ್ಟು ಗಟ್ಟಿ ಹಾಲನ್ನೇ ಬಳಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಿಣ್ಣು. ನೋಡಿ, ಈಗ ನಾನು 2 ಗ್ಲಾಸ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ದೊಡ್ಡ ಪಾತ್ರೆ ತೊಗೋಬೇಕಿತ್ತು ನಾನು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ, ಅಂದರೆ ಸಿಹಿಗೆ ತಕ್ಕಷ್ಟು ಬೆಲ್ಲ ತೊಗೊತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಈ ಹಾಲಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ನಾವು ಹಾಲನ್ನು ಬಿಸಿ ಮಾಡಬಾರ್ದು, ಬೆಲ್ಲ ಕೂಡ ಬಿಸಿ ಮಾಡಬಾರ್ದು. ಈ ರೀತಿ ತಣ್ಣಗಿರೋವಂಥ ಹಾಲಿಗೆ, ಹಸಿ ಹಾಲಿಗೆ ಬೆಲ್ಲನ ಹಾಕಿ ಕರಗಿಸ್ಕೋಬೇಕು. ಸ್ವಲ್ಪ ಅರಳುಗಳು ಇಲ್ಲದಿರೋ ರೀತಿ ಬೆಲ್ಲನ ಕರಗಿಸ್ಕೋಬೇಕು. ನೋಡಿ, ಈಗ ಪಾತ್ರೆ ಸ್ವಲ್ಪ ಚಿಕ್ಕದಾಗಿದೆ, ನಾನು ಪಾತ್ರೆನ ಬದಲಾಯಿಸ್ತಾ ಇದ್ದೀನಿ. ಏಕೆಂದರೆ ಇದಕ್ಕೆ ಇನ್ನೂ 1 ಗ್ಲಾಸ್ನಷ್ಟು ಗಿಣ್ಣು ಹಾಲನ್ನು ನಾವು ಬಳಸ್ತೀವಿ, ಅದಕ್ಕೋಸ್ಕರ ದೊಡ್ಡ ಪಾತ್ರೆಗೆ ಬದಲಾಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಲು ಮತ್ತು ಬೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ, ಬೆಲ್ಲ ಎಲ್ಲ ಸ್ವಲ್ಪನೂ ಹರಳಿಲ್ದಿರೋ ರೀತಿ ಕರಗಿಸ್ಕೊಳ್ಳೋಣ. ಇದ್ರ ಜೊತೆಗೆ 1 ಗ್ಲಾಸ್ನಷ್ಟು ಗಿಣ್ಣು ಹಾಲನ್ನು ನಾನು ಬಳಸ್ತೀನಿ. ಗಿಣ್ಣು ಹಾಲು ಅಂದರೆ ಹಸು ಕರು ಹಾಕಿದಾಗ ಮೊದಲನೇ ದಿವಸ ಕರಿತೀವಲ್ಲ ಆ ಹಾಲು ತುಂಬಾ ಪ್ರೋಟೀನ್ ಇರುತ್ತೆ. ನಾನು ಹಾಲನ್ನು ಬಳಸ್ಕೊಂಡು ಗಿಣ್ಣನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ಹಾಲಲ್ಲಿ ಸ್ವಲ್ಪನೂ ಬೆಲ್ಲದ ಹರಳು ಉಳಿದೇ ಇರೋ ರೀತಿ ನೀಟಾಗಿ ಕರಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ, ಸ್ವಲ್ಪನೂ ಅರಳಿಲ್ಲ, ಹಾಲಿನ ಬಣ್ಣ ಕೂಡ ಬದಲಾಗಿದೆ. ಈಗ ಇದಕ್ಕೆ ನಾನು ಗಿಣ್ಣು ಹಾಲನ್ನು ಸೇರಿಸ್ತೀನಿ. ನೋಡಿ, ನಾನಿಲ್ಲಿ 1 ಗ್ಲಾಸ್ನಷ್ಟು ಗಿಣ್ಣು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲು ನೋಡಿ ಎಷ್ಟು ಹಳದಿಯಾಗಿದೆ. ಈಗ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡಿ ಬಳಸ್ಕೋಬೇಕು. ಅಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ ಅಥವಾ ಕಡ್ಡಿ ಕಸ ಏನಾದರೂ ಇದ್ದರೆ ನೀಟಾಗಿ ಫಿಲ್ಟ್ರ್ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಅಂದರೆ ನಾನಿಲ್ಲಿ ಕೇಕ್ ಮೋಲ್ಡ್ ಇತ್ತು, ಅದನ್ನೇ ಬಳಸ್ತಾ ಇದ್ದೀನಿ. ಇಲ್ಲ ಅಂದರೆ ಬೇರೆ ಯಾವುದೇ ಪಾತ್ರೆ ಕೂಡ ಬಳಸ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ಸುತ್ತ ಸ್ವಲ್ಪನೂ ಅಂಟೋದಿಲ್ಲ ಈ ರೀತಿ ಮಾಡೋದ್ರಿಂದ, ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇದಕ್ಕೆ ಈಗ ನಾನು ಹಾಲನ್ನು ನೀಟಾಗಿ ಫಿಲ್ಟ್ರ್ ಮಾಡಿ, ಅಂದರೆ ಒಂದು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ನೀಟಾಗಿ ಫಿಲ್ಟ್ರ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಬೆಲ್ಲ ಏನಾದರೂ ಅರಳಾಗಿ ಉಳಿದಿದ್ರೆ ಅದು ಉಳ್ಕೊಳ್ಳುತ್ತೆ, ಕಡ್ಡಿ ಕಸ ಏನಾದರೂ ಇದ್ದರೆ ಕ್ಲೀನಾಗಿ ಫಿಲ್ಟ್ರ್ ಆಗುತ್ತೆ. ನೋಡಿ, ಈಗ ಇದು ಫಿಲ್ಟ್ರ್ ಆಯಿತು. ಈಗ ಇದಕ್ಕೆ ನಾನು ಒಳ್ಳೆ ಘಮ ಬರೋದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತೀನಿ. ಏಲಕ್ಕಿ ಕಾಯಿನ ಫ್ರೆಶ್ಶಾಗಿ ಆವಾಗಲೇ ಕುಟ್ಟಿ ಪುಡಿ ಮಾಡಿ ಸೇರಿಸಿದ್ರೆ ಒಳ್ಳೆ ಘಮ ಇರುತ್ತೆ. ನೋಡಿ, ಈಗ ಇದಕ್ಕೆ ಮೇಲ್ಭಾಗದಲ್ಲಿ ಫುಲ್ಲು ಏಲಕ್ಕಿ ಪುಡಿನ ಉದುರಿಸಿ ಈಗ ಇದನ್ನು ಕುಕ್ಕರಲ್ಲಿಟ್ಟು ಸ್ಟೀಮ್ ಮಾಡ್ಕೋಬೇಕು. ನಾನು ಕುಕ್ಕರ್ನ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಸ್ವಲ್ಪ ತಳಭಾಗದಲ್ಲಿ ನೀರನ್ನು ಹಾಕಿ ಪ್ರೀ ಹೀಟ್ ಮಾಡಿ ಈಗ ಈ ಹಾಲನ್ನು ಇಟ್ಟು, ಅಂದರೆ ಈ ಮೋಲ್ಡನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ನ ತೆಗೆದು ಬೇಯಿಸ್ಕೋಬೇಕು. ಅಂದರೆ ವಿಷಲ್ ಹಾಕಿ ಕೂಗಿಸ್ಬಾರ್ದು, ವಿಷಲ್ನ ತೆಗೆದು 15ರಿಂದ 20 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ಗಿಣ್ಣು ರೆಡಿಯಾಗುತ್ತೆ. ನೋಡಿ, ಈಗ ಒಂದು 15 ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಕೇಕ್ ರೀತಿಯೇ ಇದೆ, ಒಳ್ಳೆ ಕಲರ್ಫುಲ್ಲಾಗಿ ಕೂಡ ಇದೆ, ತುಂಬಾ ರುಚಿಕರವಾಗಿರುತ್ತೆ, ಮೈಲ್ಡ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಉಲ್ಟಾ ಮಾಡಿದ್ರೆ ನೀಟಾಗಿ ಬಿಟ್ಕೊಂಡು ಬರುತ್ತೆ. ನಾನೀಗ ಇದನ್ನು ಒಂದು ತಟ್ಟೆಗೆ ಉಲ್ಟಾ ಮಾಡಿ ನೋಡ್ತೀನಿ. ನೋಡಿ, ಈ ರೀತಿ ಉಲ್ಟಾ ಮಾಡಿಬಿಟ್ಟು ತೆಗಿಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬಾ ರುಚಿಕರವಾಗಿರುತ್ತೆ, ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಇರೋವಂಥ ಗಿಣ್ಣಿದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದಕ್ಕೆ ಟೇಸ್ಟ್ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂದರೆ ಇಷ್ಟಪಟ್ಟರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು, ತುಂಬಾ ರುಚಿಕರವಾಗಿರುತ್ತೆ. ನಾನಿವತ್ತು ತೆಂಗಿನಕಾಯಿ ತುರಿ ಹಾಕ್ತೀರಾ ಸಿಂಪಲಾಗಿ ಮಾಡಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕಟ್ ಮಾಡಿ ತಿಂತಾಯಿದ್ರೆ ನಾವು ಕೇಕ್ ಕಟ್ ಮಾಡಿ ತಿಂತಾಯಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ. ವಿಶೇಷ ದಿನಗಳಲ್ಲಿ ಸೆಲೆಬ್ರೇಷನ್ ಏನಾದರೂ ಮಾಡಬೇಕು ಅಂದಾಗ ಈ ರೀತಿ ಹಾಲಲ್ಲಿ ಫ್ರೆಶ್ಶಾಗಿ ಗಿಣ್ಣು ಮಾಡ್ಕೊಂಡು ಕೂಡ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಅಲ್ದಿರ ಗಿಣ್ಣು ಹಾಲು ಸಿಕ್ಕಿದಾಗ ಮಿಸ್ ಮಾಡ್ದಿರ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಗಿಣ್ಣಿದು. ನೋಡಿ, ಕಟ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕೇಕ್ ರೀತಿಯೇ ಬರ್ತಾಯಿದೆ ಅಲ್ಲ, ತುಂಬಾ ಸಾಫ್ಟಾಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ತಿಂತಾಯಿದ್ರೆ ಹೇಗೆ ತಿಂತಾಯಿದ್ದೀವಿ, ಎಷ್ಟು ಬೇಗ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅದು ಅಲ್ದಿರ ಗಿಣ್ಣು ಹಾಲು ಒಳ್ಳೆ ಪ್ರೋಟೀನ್ಯುಕ್ತ ಅಂಶ ಇರೋವಂಥ ಒಂದು ಹಾಲು ಅಂತಲೇ ಹೇಳ್ಬೋದು. ಅದನ್ನು ಆದಷ್ಟು ಸೇವನೆ ಮಾಡಿದ್ರೆ ಒಳ್ಳೆಯದು. ನೋಡಿ, ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಕೇಕ್ ಪೀಸ್ ಥರನೇ ಬರ್ತಾಯಿದೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.